ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹಲೋ, SIR ಹೆಲ್ಪ್ಲೈನಾ? ನಂದು 2002 ಅಲ್ಲಿ ಇರಲಿಲ್ಲ. ನಂದು ನಾನು ಬ್ಯಾಂಗ್ಳೂರಲ್ಲಿ ಇತ್ತು ನಂದು ವೋಟರ್ ID. ಸೊ ಈಗ ಏನು ಮಾಡ್ಬೇಕು? ನಾನು ಕೂಡ್ಲಿಗೆ ಏನು ವಾಸ ಮಾಡ್ತಾ ಇದ್ದೀನಿ ಈಗ. ಓಕೆ ಓಕೆ ಓಕೆ. ಸೊ ಆ ಡೀಟೇಲ್ಸ್ ಎಲ್ಲ ಕೊಡಬೇಕಾ? ಓಕೆ ಓಕೆ, ಥ್ಯಾಂಕ್ ಯು. ಔಟ್ ಸ್ಪೀಕರ್ ಅಣ್ಣ, ಔಟ್ ಸ್ಪೀಕರ್. ಹಲೋ, ನಮಸ್ತೆ. ನಂದು ಬೆಂಗಳೂರಿಂದ ಈಗ ಇಲ್ಲಿಗೆ ಶಿಫ್ಟ್ ಆಗಿದ್ದೀನಿ ನಾನು, ವಿಜಯನಗರ್ಗೆ, ಹೊಸಪೇಟೆಗೆ. ಸೊ ನನ್ನ ಹೆಸರು ಯಾವ ರೀತಿ ನಾನು ಹುಡುಕ್ಬೇಕಾಗತ್ತೆ? ಹಾಂ, ಓಕೆ ಓಕೆ. ಹಾಂ, ಹೇಳಿ. 96 06 49 73. ಓಕೆ, ಥ್ಯಾಂಕ್ ಯು ಅಮ್ಮ. ನನ್ನ ಹೆಸರು ಕವಿತಾ. ಓಕೆ. ಮಾತಾಡಿ. ಹಲೋ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಕಾರ್ತಿಕ್ ಅಂತೇಳಿ ಸರ್. ಇದು ಹಡಗಲಿ, ಇದು ಸರ್ ಯಾವ ತಾಲೂಕು ಸರ್? ಕೂಡ್ಲಿಗಿ ತಾಲೂಕು ಸರ್. ನಂದು 2002ರಲ್ಲಿ ವೋಟರ್ ಲಿಸ್ಟಲ್ಲಿ ಇತ್ತು ಸರ್. ಅದ್ರದ್ದು ಸರ್ಚ್ ಮಾಡೋದು ಯಾವ ರೀತಿ ಸರ್? ಹೆಸರು? ಹಾಂ ಸರ್. ಅದರಲ್ಲಿ ಸರ್ ನಮಗೆ 2002ರಲ್ಲಿ ಯಾವ ಡಿಸ್ಟ್ರಿಕ್ಟ್ ಮತ್ತು ಯಾವ ಅಸೆಂಬ್ಲಿ ಏನಿದೆ ಹಾಂ ಸರ್, ಆ ಮಾಹಿತಿ ನಾವು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಅಸೆಂಬ್ಲಿ ಸೆಲೆಕ್ಟ್ ಮಾಡಿದ್ದೇವೆ. ಹಾಂ ಸರ್. 2002ರಲ್ಲಿ ನಮ್ಮ ಹೆಸರು ಯಾವ ಥರ ಇತ್ತು ಅದೇ ಥರ ಮಾಡಿದ್ವಿ. ಹೌದಾ ಸರ್? ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. SIR ಸ್ಟಾರ್ಟ್ ಆದಾಗಿಂದ ನಾವು ಒಂದು ಹೆಲ್ಪ್ ಲೈನ್ ಓಪನ್ ಮಾಡಿದ್ದೀವಿ, 1950 ಅಂತ. ಹಾಗೂ ಎಲ್ಲ ನಮ್ಮ ತಾಲೂಕು ಕಚೇರಿಗಳಲ್ಲೂ ಸಹ ನಾವು ಹೆಲ್ಪ್ ಲೈನ್ ಸಂಖ್ಯೆಯನ್ನ ನಾವು ನೀಡಿ ಸಾರ್ವಜನಿಕರು ಏನಾದರೂ ತೊಂದರೆ ಇದ್ರೆ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಫೋನ್ ಮೂಲಕ ಕೇಳ್ಬೋದು ಅಂತ. ಸೊ ನಾನು ಸಹ ಖುದ್ದಾಗಿ ಈಗ ನಮ್ಮ DC ಕಚೇರಿ ಆಗಿರ್ಬೋದು ಅಥವಾ ನಮ್ಮ ಕೂಡ್ಲಿಗಿಯಲ್ಲಿ ನಾನು ಫೋನ್ ಟ್ರೈ ಮಾಡಿ ನೋಡಿದೆ. ಒಂದೆರಡು ಕಡೆ 2 ತಾಲೂಕುಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಇಶ್ಯೂಸ್ ಇತ್ತು. ಸೊ ಇನ್ನು ಬೇರೆ ಕಡೆ ನಾವು ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಏನು ಅಂತ ತಾಳ್ಮೆಯಿಂದ ಕೇಳಿದ್ದಾರೆ. ಅವ್ರ ಇಶ್ಯೂಸ್ನ ಯಾವ ರೀತಿ ಸಾರ್ಟ್ ಔಟ್ ಮಾಡಬೇಕು ಅಂತ ನಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಪ್ರಾಬ್ಲಮ್ ಕಂಡು ಬಂತು ಅದನ್ನೆಲ್ಲ ನಾವು ಈಗ ಸೆಟೈಟ್ ಮಾಡಿ ಆದಷ್ಟು ಬೇಗ ಅವನ್ನೆಲ್ಲ ನಾವು ರೆಡಿ ಮಾಡ್ತೀವಿ. ಈಗ ನಾವು ಗ್ರಾಮ ಪಂಚಾಯತಿಯಲ್ಲೂ ಹಾಗೂ ಬೂತ್ ಲೆವೆಲಲ್ಲಿ ನಾವು ಫೆಸಿಲಿಟೇಷನ್ ಸೆಂಟರ್ ಅಂತ ಸಲಹಾ ಕೇಂದ್ರಗಳನ್ನ ಮಾಡಿದ್ದೀವಿ. ಅಲ್ಲಿ ಹೋದ್ರೆ ನಮ್ಮ BLOs ಆಗಿರ್ಬೋದು ಅಥವಾ ನಮ್ಮ ಸೆಂಟರ್ಸ್ ಅಲ್ಲಿ ಮಾಹಿತಿ ನೀಡುವಂಥವ್ರು ಇರ್ತಾರೆ. ಅವ್ರ ಮಾಹಿತಿಯನ್ನ ಯಾವ ರೀತಿ ಫಿಲ್ ಮಾಡಬೇಕು, ಏನು ಮಾಹಿತಿ ಕೊಡಬೇಕು ಅಂತ ಕೊಡ್ತಾರೆ ಮಾಹಿತಿಯನ್ನ. ನಾವು ಇದುವರೆಗೂ SIR ಸ್ಟಾರ್ಟ್ ಆದಾಗಿಂದ 819 ಕರೆಗಳನ್ನ ಸ್ವೀಕರಿಸಿದ್ದೀವಿ. ಸೊ ಅವ್ರು ಯಾವ ರೀತಿ ಅದನ್ನ ಸಾರ್ಟ್ ಔಟ್ ಮಾಡ್ಕೋಬೇಕು ಅನ್ನೋದನ್ನ ಮಾಹಿತಿಯನ್ನು ನೀಡಿದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.